ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು, ಒಂದೆರಡು ಸ್ಕ್ಯಾಲ್ಪ್ ಮಾಡೀನಿ. ಆ ಎರಡು ಸ್ಕ್ಯಾಲ್ಪ್ದಾಗ ಒಂದು ಒಳ್ಳೆ ಪ್ರಾಫಿಟ್ ಆಗೈತಿ. ಆ್ಯಂಡ್ ಈ ಸ್ಕ್ಯಾಲ್ಪ್ ಮಾಡ್ಬೇಕಂತಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡೀನಿ ಆ್ಯಂಡ್ 4 ಅವರ್ಸ್ ಆ್ಯಂಡ್ 1 ಡೇ ಟೈಮ್ ಫ್ರೇಮ್ನು ಯೂಸ್ ಮಾಡೀನಿ. ಸೊ ಅದು ಅವನು ಯಾವ ರೀತಿ ಯೂಸ್ ಮಾಡಿ ನಾನು ಒಂದು ಸ್ಕ್ಯಾಲ್ಪ್ ಮಾಡಿ ಒಳ್ಳೆ ಪ್ರಾಫಿಟ್ ಯಾವ ರೀತಿ ಮಾಡ್ಕೊಂಡೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಮಾರ್ನಿಂಗ್ ಮಾರ್ಕೆಟ್ನ 1 ಡೇ ಟೈಮ್ ಫ್ರೇಮ್ದಾಗನ ಅನಾಲಿಸಿಸ್ ಮಾಡಿಟ್ಟಿದ್ದೆ. ಸೊ ಮಾರ್ಕೆಟ್ದಾಗ ಈ ಏನು ಕ್ಲೋಸಿಂಗ್ ಐತಲ್ಲ ನಿನ್ನಿದ, ಸೊ ನಮ್ಗೆ ಭಾಳ ಕ್ರೂಷಿಯಲ್ ಆಕೈತಿ. ಇದು ನೋಡಿದೆ 1 ಡೇ ಟೈಮ್ ಫ್ರೇಮ್ದಾಗ ಅದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮಾರ್ಕೆಟ್ ಓಪನ್ ಆಗಿಬಿಡ್ದನ 5 ಮಿನಿಟ್ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿ ಮಾರ್ಕೆಟ್ ಒಂದು ಅಪ್ಸೈಡ್ ಪೇಕ್ ಮೂವ್ ಮಾಡಿ, ಅಂದರೆ ನಿನ್ನೆ ಕ್ಲೋಸಿಂಗ್ದ ಇನ್ನೂ ಇಲ್ಲಿ ನೋಡಿ, ಈಗ 15 ಮಿನಿಟ್ದಾಗ ಹಾಕಿರ ನಿನ್ನಿದ ನಮ್ಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಐತಿ. ಮಾರ್ಕೆಟ್ ಅಲ್ಲಿವರೆಗೆ ಹೋಗಿ ಅಲ್ಲಿದನ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಡೌನ್ ಸೈಡ್ ಬಂದ. ಸೊ ಮಾರ್ನಿಂಗ್ ಏನು ಮಾರ್ಕೆಟ್ ಪೇಕ್ ಮೂಮೆಂಟಮ್ ಕೂಡ ಐತಲ್ಲ, ಸೊ ಈ ಪೇಕ್ ಮೂಮೆಂಟಮ್ದಾಗ ನಾವು ಪುಟ್ ಸೈಡ್ ಪ್ಲ್ಯಾನ್ ಮಾಡಿದ್ದು. ಪುಟ್ ಸೈಡ್ ಅಂತಂದ್ರೆ 80,800 ಪುಟ್ಟ ಆ್ಯಂಡ್ ಎರಡು ಫುಟ್ ಒಳಗೆ ನಾನು ಟ್ರೈ ಮಾಡಿದ್ದೆ. ಸೊ ಇಲ್ಲಿ ಐತೆ ನೋಡಿರಿ, ನಂದು ಓವರಾಲ್ ಇವತ್ತಿನ ಪ್ರಾಫಿಟ 3,865 ಆಗೈತಿ. ಆ್ಯಂಡ್ ಯಾವ್ಯಾವ ಪುಟ್ ಒಳಗೆ ನೋಡಿರಿ, ಇಲ್ಲಿ ನೋಡಿ 80,700 ಫುಟ್ ಒಳಗೆ ಬೈ ಆ್ಯಂಡ್ ಸೆಲ್ ಕ್ವಾಂಟಿಟಿ ಅದಾವ ನೋಡ್ರಿ ಇಲ್ಲಿ. ಆ್ಯಂಡ್ 80,600 ಫುಟ್ ಒಳಗೆ ಮಾರ್ಕೆಟ್ ಅಪ್ಸೈಡ್ ಕೊಟ್ಟಿತ್ತು. ಯಾಕಂತಂದ್ರೆ ಪೇಕ್ ಮೂವ್ ಮಾಡಿ ಮಾರ್ಕೆಟ್ ಡೌನ್ ಸೈಡೇ ಬರೋದಿತ್ತು. ಸೊ ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೆ. ಆ್ಯಂಡ್ ಲೆವೆಲ್ಸ್ ನೀವು ಐಡೆಂಟಿಫೈ ಮಾಡೋಕೆ ಕಲ್ತ್ರಂತಂದ್ರೆ ಒಂದು ಈಗ 1 ಡೇ ಟೈಮ್ ಫ್ರೇಮ್ದಾಗ ನೀವು ಲೆವೆಲ್ಸ್ ಐಡೆಂಟಿಫೈ ಮಾಡಿ ಅದನ್ನ ಮಾರ್ಕೆಟ್ ಪೇಕ್ ಮೂಮೆಂಟಮ್ ಮಾಡೋದು 5 ಮಿನಿಟ್ 10 ಮಿನಿಟ್ ಒಳಗೆ 15 ಮಿನಿಟ್ ಮಾಡ್ತೈತಿ. ಸೊ ಅಲ್ಲಿಂದ ಒಂದು ಶಾರ್ಪ್ ಮೂವ್ ಯಾವ ಸೈಡ್ ಬರ್ತೈತೆ ಅಂದರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಬೇಕಲ್ಲ ಆ ಡೈರೆಕ್ಷನ್ ಕಡೆನ ಮಾರ್ಕೆಟ್ ಶಾರ್ಪ್ ಮೂವ್ ಕೊಡ್ತೈತಿ. ಇಲ್ಲಿ ನೋಡಿರಿ, ಮಾರ್ಕೆಟ್ ಫಸ್ಟ್ ಮೂಮೆಂಟಮ್ ಕೊಡ್ತಾ. ಆ್ಯಂಡ್ ಇಲ್ಲಿ ನೋಡಿರಿ, ಒಂದು ಕ್ಯಾಂಡಲ್ ರೆಡ್ ಮಾಡಿ ಆ ಕ್ಯಾಂಡಲ್ ಈ ಲೆವೆಲ್ಸ್ ಏನು ಬ್ರೇಕ್ಔಟ್ ಐತಲ್ಲ 15 ಮಿನಿಟ್ ಒಳಗೆ ಆ್ಯಂಡ್ 5 ಮಿನಿಟ್ ಒಳಗೆ. ಸೊ ನಾನು ಇಲ್ಲಿ ಪುಟ್ನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಕ್ಯಾಲ್ಪ್ ಮಾಡಿದ್ನ ಜಸ್ಟ್ ಒಂದೊಂದು ಸ್ಕ್ಯಾಲ್ಪ್ ಮಾಡಿ ಮಾರ್ಕೆಟ್ದಾಗ ಒಂದು ಒಳ್ಳೆ ಪ್ರಾಫಿಟ್ ಮಾಡೀನಿ. ನೀವು ಏನು ಮಾಡ್ಬೇಕಂತಂದ್ರೆ ಲೆವೆಲ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. ಈಗ ಪುಟ್ ಒಳಗೂ ನಾವು 1 ಡೇ ಟೈಮ್ ಫ್ರೇಮ್ನ ಹಾಕಿ, ಇಲ್ಲಿ ನೋಡಿ 1 ಡೇ ಟೈಮ್ ಫ್ರೇಮ್ನ ಹಾಕಿ ಲೆವೆಲ್ಸ್ನ ಐಡೆಂಟಿಫೈ ಮಾಡಿಟ್ಟಿದೆ. ನಮಗೆ ಏನು ಲಾಸ್ಟ್ ಏನು ಸಪೋರ್ಟ್ ಇರ್ತೈತೆ ಆ ಲೆವೆಲ್ಸ್ನು ಮಾರ್ಕ್ ಮಾಡಿದ್ದೆ. ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ನು ಮಾರ್ಕ್ ಮಾಡಿದ್ದೆ. ಸೊ ಮಾರ್ಕೆಟ್ ಇವತ್ತು ಇಲ್ಲಿ ಓಪನ್ ಆಗೈತಿ. ಸೊ ಓಪನ್ ಆಗಿಬಿಡ್ತಾನೆ ಇಲ್ಲಿ ನೋಡಿರಿ 5 ಮಿನಿಟ್ ಒಳಗೆ ಮಾರ್ಕೆಟ್ ಪುಟ್ ಒಳಗೆ ಯಾವ ಸೈಡ್ ಯಾವ ರೀತಿ ಮೂಮೆಂಟಮ್ ಕೊಟ್ಟೈತೆ ಅಂತೇಳಿ ಮೊದಲು ಪೇಕ್ ಮೂಮೆಂಟಮ್ ಮತ್ತು ಪುಟ್ ಒಳಗೂ. ಸೊ ಯಾವಾಗ ಈ ಲೆವೆಲ್ಸ್ ಬ್ರೇಕ್ಔಟ್ ಆಯ್ತಲ್ಲ, ಈ ಲೆವೆಲ್ಸ್ ಬ್ರೇಕ್ಔಟ್ ಆಗಿಬಿಡ್ದು ನಾನು ಮಾರ್ಕೆಟ್ ಒಳಗೆ ಬೈ ಮಾಡಿ ಸೊ ಇಲ್ಲಿಂದ ಪ್ರಾಫಿಟ್ ಮಾಡ್ಕೊಂಡೆ. ನಾನು ಮಾಡಿದ್ದ 80,600 ಪುಟ್ಟ ಆ್ಯಂಡ್ 80,800 ಪುಟ್ ಒಳಗೆ. ಸೊ ನಾನು ಇದನ್ನ ಓಪನ್ ಮಾಡಿಟ್ಟೇನೆ. ಇದ್ರೊಳಗೆ ಏನಾದರೂ ಅಪಾರ್ಚುನಿಟಿ ಸಿಕ್ಕರೆ ಮಾರ್ಕೆಟ್ ಏನಾದರೂ ಈ ಸ್ವಿಂಗ್ ಏನೈತಲ್ಲ ಇಲ್ಲಿ ಈ ಸ್ವಿಂಗ್ನ ಬ್ರೇಕ್ಔಟ್ ಕೊಡ್ತಂದ್ರೆ ಇಲ್ಲಿ ಇನ್ನೂ ಒಳ್ಳೆ ಲೆವೆಲ್ಸ್ ಅದಾವೆ ಮಾರ್ಕೆಟ್ದಾಗ ಅಪ್ಸೈಡ್ ಹೋಗೋಕೆ ಆ್ಯಂಡ್ ಸ್ಪೈಕ್ ಬರೋಕ್ಕೂ ಮೂಮೆಂಟ್ಸಮ್ ಮಾಡೋಕ್ಕೂ ಟೈಮ್ ಐತಿನ. ಅಂದ್ರೆ ಇವತ್ತು ಎಕ್ಸ್ಪೈರಿ ಐತಿ ಬಟ್ ಇನ್ನೂ ಟೈಮ್ ಐತಿ. ಸೊ ಈ ಲೆವೆಲ್ಸ್ ಏನಾದರೂ ಬ್ರೇಕ್ಔಟ್ ಆಯ್ತಂದ್ರೆ ಮತ್ತು ನಾನು ಇದ್ರೊಳಗೆ ಒಂದು ಸ್ಕ್ಯಾಲ್ಪ್ ಮಾಡಿ ಒಂದು ಒಳ್ಳೆ ಪ್ರಾಫಿಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಸಿ ಸೈಡ್ ನೋಡಿರಿ, ಸಿ ಸೈಡ ನಿನ್ನಿಂದನೇ ಬೆಳತಿತ್ತು. ಆ್ಯಂಡ್ ಇಲ್ಲಿ ನೋಡಿರಿ 1 ಡೇ ಟೈಮ್ ಫ್ರೇಮ್ದಾಗೂ ಸಿ ಸೈಡ್ ಲೆವೆಲ್ಸ್ ಸಿಗೋದೇ ಇಲ್ಲ. ಯಾಕಂತಂದ್ರೆ ಮಾರ್ಕೆಟ್ದಾಗ ಕಂಟಿನ್ಯೂ ಸಿ ಸೈಡ್ ಡೌನೇ ಬರತ್ತಿತ್ತು. ಸೊ ಅದಕ್ಕೆ ನಾನು ಇದೇನು ಮೂವ್ ಬಂದೈತಲ್ಲ ಮಾರ್ನಿಂಗ್, ಈ ಮೂವ್ ಪೇಕ್ ಮೂವ್ ಅಂತಲೂ ಗೊತ್ತೈತಿ. ಯಾಕಂದ್ರೆ ಪ್ರೀಮಿಯಮ್ದಾಗ ಮೂಮೆಂಟಮಾಗಿ ಬರೋದಿಲ್ಲ. ಇಲ್ಲಿ ಎಲ್ಲೂ ಲೆವೆಲ್ಸೇ ಇಲ್ಲ, ಎಲ್ಲ ಡೌನ್ ಸೈಡೇ ಲೆವೆಲ್ಸ್ ಅದಾವೆ. ಸೊ ಅದಕ್ಕೆ ಇದು ಪೇಕ್ ಮೂಮೆಂಟಮ್ ಬರ್ತೈತಿ. ಇಲ್ಲಿದ್ದ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಡೌನ್ ಬರ್ತೈತೆ ಅಂತ ಪ್ಲ್ಯಾನಿಂಗ್ ಮಾಡಿದ್ದೆ. ಸೊ ಅದೇ ರೀತಿ ಟ್ರೇಡ್ ಮಾಡೀನಿ. ನೀವು ಈ ರೀತಿ ಟ್ರೇಡ್ ಮಾಡಬೇಕಂತಂದ್ರೆ ಲೆವೆಲ್ಸ್ನ ಐಡೆಂಟಿಫೈ ಮಾಡಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ನೀಟ್ರಿ ಇನ್ಫಾರ್ಮೇಷನ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.